ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನಾನು ನಮ್ಮ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಊರಿಗೆ ಹೋಗಿದ್ದೆ, ಆಗ ತೆಗ್ದಿರೋವಂಥ ಕ್ಲಿಪ್ಪಿಂಗ್ಸ್ ಇದು. ಇಲ್ಲಿ ರೊಟ್ಟಿ ಕೇಳಿದ್ವಿ ಅಂತ ಅಂದ್ಬಿಟ್ಟು ಜೋಳದ ರೊಟ್ಟಿ ಮಾಡ್ತಿದ್ದಾರೆ. ಗ್ಯಾಸ್ ಇದೆ, ಬಟ್ ಒಲೆನಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಲೆನಲ್ಲೇ ಮಾಡ್ತಾಯಿದ್ದಾರೆ. ಒಲೆದ ಅಡುಗೆನೇ ಚೆಂದ ಅಲ್ವಾ? ಹಳೆ ಕಾಲದಲ್ಲೆಲ್ಲ ಎಷ್ಟು ಚೆನ್ನಾಗಿ ಒಲೆಯಲ್ಲೆಲ್ಲ ಮಾಡಿಕೊಂಡು ಊಟ ಮಾಡ್ತಾಯಿದ್ರು. ಬಟ್ ಇವಾಗಂತೂ ಗ್ಯಾಸ್ ಬಂದು ಒಲೆ ಯೂಸ್ ಮಾಡೋದೇ ಕಮ್ಮಿ ಆಗೋಗಿದೆ ಈಗ. ಸೊ ಹಾಗಾಗಿ ನಮಗೂ ಡಿಫ್ರೆಂಟಾಗಿರುತ್ತೆ ಅಂತ ಅಂದ್ಬಿಟ್ಟು ಒಲೆಲೇ ಮಾಡಿ ಅಂತ ಒಲೆಲೇ ಮಾಡ್ತಿದ್ದಾರೆ ಇಲ್ಲಿ ರೊಟ್ಟಿನ. ಕೈಯಲ್ಲೇ ಎಷ್ಟು ಚೆನ್ನಾಗಿ ತಟ್ಟುತ್ತಾರೆ ನೋಡಿ ರೊಟ್ಟಿನ. ನನಗೆ ಸುಮಾರು ದಿವಸದಿಂದ ಕೈ ಪೇಯ್ನ್ ಬರ್ತಾಯಿತ್ತು, ಕೈ ಎತ್ತೋದಕ್ಕೆ ಆಗ್ತಿರ್ಲಿಲ್ಲ, ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಹಾಗೆ ಹೇಳಿದ್ದೆ ಅವರಿಗೆ. ತಾತನೂ ಕೂಡ ಅಚಾನಕ್ಕಾಗಿ ಬಂದರು. ಸೊ ಇವರು ಊರಿಗೇ ಫೇಮಸ್ಸು, ಕೈ ಅಥವಾ ಕಾಲು ಏನೇ ಏನೇ ಇದ್ದರೂ ಉಳುಕನ್ನು ತೆಗಿತಾರೆ ಈ ತಾತ. ಮತ್ತು ಸುಮಾರು ಕಡೆಯಿಂದ ಎಲ್ಲ ಬರ್ತಾರಂತೆ, ಅಂದರೆ ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು ಈ ತಾತ. ಎಲ್ಲರಿಗೂ ತೆಕ್ಕಿ ಕಳಿಸಿದಾರಂತೆ, ಹುಷಾರು ಮಾಡು ಕಳಿಸಿದಾರಂತೆ. ನನಗೆ ಲೆಫ್ಟ್ ಹ್ಯಾಂಡು ಉಳುಕಿರಲಿಲ್ಲ, ಬಟ್ ಒಂಥರ ಸೆಳೆತ ಆಗೋದು, ಕೈ ಸುಮ್ಮನೆ ಪೇಯ್ನ್ ಬರೋದು. ನಾನು ಏನು ಕೆಲಸ ಮಾಡ್ದಲೇ ಇದ್ರೂ ತುಂಬಾ ಪೇಯ್ನ್ ಬರೋದು. ಅದಕ್ಕೆ ತಾತಂಗೆ ಹೇಳಿದೆ, ಅದಕ್ಕೆ ನರ ಹೀಗೆ ಹಿಡ್ದಿರುತ್ತೆ ಅಂತ ಅಂದ್ಬಿಟ್ಟು ತಾತ ನೀಟಾಗಿ ಮಸಾಜ್ ಮಾಡ್ತಿದ್ದಾರೆ. ತಾತ ಮಸಾಜ್ ಮಾಡುವಾಗಂತೂ ತುಂಬಾ ಪೇಯ್ನ್ ಆಯಿತು. ಅದು ಪೇಯ್ನ್ ಆಗಿದ್ದು ಒಂದು 2-3 ದಿವಸ ಬ್ಲಡ್ ಕೂಡ ಕ್ಲಾಟ್ ಆಯಿತು ಒಂದು ಸ್ವಲ್ಪ. ಬಟ್ ಆಮೇಲೆ ಮತ್ತೆ ಏನಾದ್ರು ಪೇಯ್ನ್ ಬಂತು ಅಂದರೆ ಈ ಥರ ಮಸಾಜ್ ಮಾಡ್ಕೊ ಅಂತ ಕೂಡ ಹೇಳಿದರು. ನಾನೇನು ಮಸಾಜ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಮತ್ತು ಪೇಯ್ನ್ ಏನು ಅಷ್ಟು ಬರಲಿಲ್ಲ, ಸ್ವಲ್ಪ ಕ್ಯೂರ್ ಆಯಿತು ಈಗ. ಅದೇ ಕಾಲು ನೋವು ಇತ್ತು, ಉಳುಕ್ದಂಗೆ ಆಗಿತ್ತು, ಕಾಲಲ್ಲಿ ಒಂದು ಸ್ವಲ್ಪ ಊದ್ದಂಗಿತ್ತು. ನಾನು ಪಟ್ಟೆಲ್ಲ ಹಾಕ್ಕೊಂಡು, ಪಟ್ಟು ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆ ಹೋಗಿದೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ. ಅದು ನೋಡಿದ್ರೆ ಅದು ಊದಿತ್ತು, ಬಟ್ ನಾನು ಸುಮ್ಮನೆ ಇದ್ದೆ ನೆಗ್ಲೆಕ್ಟ್ ಮಾಡಿಕೊಂಡು. ಕೊನೆಗೆ ತಾತಂಗೆ ಹೇಳಿದೆ, ತಾತ ಇಲ್ಲೂ ಹೀಗಾಗಿದೆ ಅಂತಂದ್ಬಿಟ್ಟು. ಆಮೇಲೆ ಇದು ಊದಿದೆ ಅಂತಂದ್ಬಿಟ್ಟು ಅಲ್ಲಿ ನೀಟಾಗಿ ಮಸಾಜ್ ಮಾಡಿದ್ರು. ಬಟ್ ಇವಾಗ ಅದು ಊದಿರೋದು ಇಲ್ಲ, ಉಳುಕು ಕೂಡ ಇಲ್ಲ, ಪೂರ್ತಿ ಕ್ಲಿಯರ್ ಆಯಿತು. ಈ ತಾತನ ಹೆಸರು ಮೂಡಲಗಿರಿಯಪ್ಪ ಅಂತ. ಎಲ್ಲರೂ ಮೂಡ್ಲಜ್ಜ ಅಂತ ಅಂದ್ಬಿಟ್ಟು ಕರೀತಾರೆ. ಯಾರಿಗೆ ಉಳುಕಿದ್ರು ಫಸ್ಟ್ ಕರೆಯೋದೇ ಈ ಅಜ್ಜನ. ತುಂಬ ಚೆನ್ನಾಗಿ ಉಳುಕನ್ನು ತೆಗಿತಾರೆ. ಸುಮಾರು 35-40 ವರ್ಷ ಆಗಿದೆ. ಆವಾಗಿಂದನೂ ಇದೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದಾರೆ. ಸುಮ್ಮನೆ ಹಾಸ್ಪಿಟಲಿಗೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಸುರಿಯೋದಕ್ಕಿಂತ ಇಂಥವ್ರ ಹತ್ರ ಬಂದು ಈ ಥರ ನೀಟಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಇವರಿಗಾದರೂ ಕೊಟ್ಟರೆ ಅದು ಅವರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಆಸ್ಪತ್ರೆಯಲ್ಲಿ ಕೊಡೋ ಮೆಡಿಸಿನ್ಸು ಒಂದು 2-3 ದಿವಸ ಪೇಯ್ನ್ ಇರೋದಿಲ್ಲ, ಅದ್ರ ಪವರ್ ಇರೋ ತನಕ, ಅಂದರೆ ಮೆಡಿಸಿನ್ಸ್ ಪವರ್ ಇರೋ ತನಕ. ಮತ್ತು ಆಮೇಲೆ ಪೇಯ್ನ್ ಬಂದೇ ಬರುತ್ತೆ. ಇನ್ನು ನಾನು ತಿಕ್ಕಿಸ್ಕೊಳ್ಳೋತ್ತಿಗೆ ಆಚೆ ಜೋರಾಗಿ ಮಳೆ ಬರ್ತಾಯಿತ್ತು, ತುಂಬಾ ಜೋರಾಗಿ ಬರ್ತಾಯಿತ್ತು. ಈ ಕಡೆ ರೊಟ್ಟಿನೂ ನೆಂದೋಗ್ತಾಯಿತ್ತು. ಅದನ್ನೇ ಎಲ್ಲ ತೆಗಿತಾಯಿದ್ರು ನೋಡಿ. ಎಷ್ಟು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಾಯಿತ್ತು. ಎಲೆ ಮೇಲೆಲ್ಲ ನೀರು ಎಷ್ಟು ಚೆನ್ನಾಗಿ ನಿಂತಿದೆ ನೋಡಿ. ಇನ್ನು ನೈಟಿಗೆ ಅಡುಗೆ ಮಾಡಬೇಕಲ್ಲ ಅಂತಂದ್ಬಿಟ್ಟು ಎಲ್ಲ ಅಡುಗೆ ರೆಡಿ ಮಾಡ್ಕೊಳ್ತಾಯಿದ್ರು ಇಲ್ಲಿ ಶೀಲಕ್ಕ. ನನ್ನ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ, ಇನ್ನು ಅವರು ಬರ್ತಾರಲ್ಲ ಅಂತಂದ್ಬಿಟ್ಟು ಸ್ಪೆಷಲಾಗೆ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲ್ ಅಂದರೆ ನಾನ್ ವೆಜ್ ಏನಲ್ಲ, ವೆಜ್ಜೇ. ಅಕ್ಕಿ ಶಾವಿಗೆ ಮತ್ತು ಕಾಯಿ ರಸ ಅಂದರೆ ಕಾಯಿ ಹಾಲು ಅಂತ ಹೇಳ್ತಾರಲ್ಲ ಅದು. ಒತ್ತು ಶಾವಿಗೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಕಾಯಿ ರಸ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟು. ಅದರಲ್ಲೂ ಇನ್ನೂ ನಾನ್ ವೆಜ್ ಜೊತೆ ತಿಂದರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಾಮೂಲಿ ಒಗ್ಗರಣೆಗೆ ಏನೇನು ಬೇಕೋ ಎಲ್ಲ ಹಾಕಿ ಖಾರ ಮಸಾಲೆನ ಹರ್ಕೊಂಡು ಅದನ್ನು ಕುದಿಸಿ ಉಪ್ಪು ಒಂದು ಸ್ವಲ್ಪ ಬೆಲ್ಲ ಹಾಕೋದು ಅಷ್ಟೇ. ಈ ಕಡೆ ಬೋಂಡ ಕೂಡ ರೆಡಿ ಮಾಡ್ಕೊಳ್ತಾಯಿದ್ರು. ಮತ್ತು ಇದು ನೋಡಿ ಶಾವಿಗೆ ಮಿಷಿನ್ನು, ಇದರಲ್ಲೇ ಶಾವಿಗೆ ಒತ್ತೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನನಗಂತೂ ಶಾವಿಗೆ ತುಂಬ ಇಷ್ಟ. ಸೊ ಹಾಗಾಗಿ ಶಾವಿಗೆ ಮಾಡೋದಕ್ಕೆ ಹೇಳಿದೆ, ಶಾವಿಗೆ ಮಾಡ್ತಾಯಿದ್ರು. ಇನ್ನು ಶಾವಿಗೆಗೆ ಮುದ್ದೆ ಮಾಡ್ಕೊಳ್ಳೋದಂತೂ ಇನ್ನೂ ಈಸಿನೇ. ಮಾಮೂಲಿ ಮುದ್ದೆ ಮಾಡ್ಕೊಳ್ಳೋ ಥರನೇ ಮಾಡ್ಕೊಳ್ಳೋದು. ಸ್ವಲ್ಪ ನೀರಿಗೆ ಹಿಟ್ಟನ್ನು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಗೂರಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಲಿಲ್ಲ ಅಂದರೆ ಹಿಟ್ಟು ಚೆನ್ನಾಗಿ ಬರೋಲ್ಲ, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ಮತ್ತು ಮುದ್ದೆನೂ ಅಷ್ಟೇ ನೋಡಿ, ಈ ಥರ ನೀಟಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ.
ನಾವಿಲ್ಲಿ ಅಡಿಕೆ ತಟ್ಟೆ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ಕೋತಿದ್ದೀವಿ. ಅಡಿಕೆ ತಟ್ಟೆ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ, ಮಾಮೂಲಿ ತಟ್ಟೆನೂ ಕೂಡ ಯೂಸ್ ಮಾಡ್ಕೊಂಡು ಈ ಥರ ಕೆಳಗಡೆ ಇಟ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಉದ್ರುದ್ರಾಗಿ ಬಂದಿದೆ. ಇನ್ನು ಕಾಯಿ ಹಾಲು ಹೇಗೆ ಮಾಡೋದು ಅಂತಂದರೆ, ಒಂದು ಮಿಕ್ಸಿ ಜಾರಿಗೆ ಕಾಯಿ, ಕುಟ್ಟಿ ಪುಡಿ ಮಾಡ್ಕೊಂಡಿರುವಂಥ ಬೆಲ್ಲ, ಏಲಕ್ಕಿ ಮತ್ತು ಬಾಣಲೆಲಿ ಒಂದು ಸ್ವಲ್ಪ ಹುರ್ಕೊಂಡಿರುವಂಥ ಬಿಳಿ ಎಳ್ಳು ಇದಿಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಫೈನ್ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ರೆ ಕಾಯಿ ಹಾಲು ರೆಡಿ ಆಗುತ್ತೆ. ಇನ್ನು ಇಲ್ಲಿ ಸಾರು, ಅನ್ನ ಎಲ್ಲದೂ ಕೂಡ ಅಡುಗೆ ಎಲ್ಲ ರೆಡಿ ಆಯಿತು. ಮತ್ತು ಇಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ವಿ. ಎಲ್ಲರೂ ಹಿಂಗೆ ಸೇರಿದಾಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಎಷ್ಟು ಚೆನ್ನಾಗಿರುತ್ತಲ್ವ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಜೊತೇಲಿ ಕುತ್ಕೊಂಡು ಊಟ ಮಾಡಿದ್ರೆ ಒಂದು ತುತ್ತು ಜಾಸ್ತಿನೇ ಸೇರುತ್ತೆ. ಮನೇಲಿ ನಾವು ಒಬ್ಬೊಬ್ಬರೇ ತಿನ್ನೋದಕ್ಕೂ ಈ ಥರ ಆಚೆ ನೆಂಟರ ಜೊತೆ ಅಂದರೆ ಯಾರಾದರೂ ಬಂದಾಗ ಈ ಥರ ಒಟ್ಟಿಗೆ ಕುತ್ಕೊಂಡು ತಿನ್ನೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತಲ್ಲ. ಇನ್ನು ನಾನು ಕೂಡ ಊಟ ಮಾಡಿಕೊಂಡು ಹಾಗೆ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ರಾತ್ರಿಯೆಲ್ಲ ಮಳೆ ಬಂತಲ್ಲ, ಇನ್ನು ಬೆಳಗ್ಗೆ ಹೊಲದ ಕಡೆ ಹೋಗಿ ಬರೋಣ ಅಂತಂದ್ಬಿಟ್ಟು ಹೊಲದ ಕಡೆ ಹೊರಟಿದ್ವಿ. ಮಳೆ ಎಷ್ಟು ಬಂದಿದೆ ಅಂತಂದ್ಬಿಟ್ಟು ನೋಡ್ಕೊಂಬರೋಣ ಅಂತ. ಈ ಥರ ನೋಡಿ ಎಷ್ಟು ನೀರು ನಿಂತಿದೆ, ಇದೆಲ್ಲ ನೀರೇ ನಿಲ್ತಾ ಇರಲಿಲ್ಲ, ಅಷ್ಟು ಭೂಮಿಯೆಲ್ಲ ಬರಡಾದಂಗೆ ಆಗಿಬಿಟ್ಟಿತ್ತು. ಇವಾಗ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ನಿಂತಿದೆ. ಹೊಲದಲ್ಲಿ ಕಾಲಿಟ್ಟರೆ ಸಾಕು ಕೆಳಗಡೆ ಹುಣ್ಕೊಳ್ಳೋದು ಕಾಲು. ಪರವಾಗಿಲ್ಲ, ಚೆನ್ನಾಗಿ ಬಂದಿತ್ತು ಮಳೆ. ನಾವು ಹಾಗೆ ಸುಮ್ಮನೆ ಒಂದು ರೌಂಡ್ ಅಡ್ಡಾಡ್ಕೊಂಡು ಬಂದ್ವಿ ತೋಟದಲ್ಲಿ. ಈ ಕಡೆ ಸರಿಯಾಗಿ ಮಳೆ ಬರ್ದಲ್ಲೇ 8 ತೆಂಗಿನ ಮರ ಹಾಳಾಯ್ತಂತೆ. ಇನ್ನು ಈ ಗಿಡಗಳನ್ನೆಲ್ಲ ನೆಟ್ಟು 1-2 ವರ್ಷ ಆಗಿರ್ಬೋದು. ಅಷ್ಟರಲ್ಲೇ ನೋಡಿ ಗರಿಗಳೆಲ್ಲ ಒಣಗೋದಂಗಿದೆ, ಯಾಕೆಂದರೆ ನೀರೇ ಸರಿಯಾಗಿ ಬರ್ತಿರಲಿಲ್ಲ. ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಮಳೆ ಬಂತು. ಇದು ನೋಡಿ ಒಂದು ಹಳ್ಳ ಇದೆ, ಅಲ್ಲಿ ಹಳ್ಳದಲ್ಲೂ ಅಷ್ಟೇ ನೀರು ಹೋಗ್ತಾಯಿತ್ತು. ಅದಕ್ಕೆ ನೋಡೋಣ ಅಂತಂದ್ಬಿಟ್ಟು ಬಂದಿದ್ವಿ. ಅಲ್ಲಿ ನೀರು ಹರಿಯೋದೇ ಅಪರೂಪ ಅಂತೆ. ಸೊ ಅದಕ್ಕೆ ನೋಡ್ಕೊಂಡು ಹಾಗೆ ರಿಟರ್ನ್ ಮನೆ ಕಡೆ ಬಂದ್ವಿ. ಇನ್ನು ಹಳ್ಳಿ ವಾತಾವರಣ ಅಂದರೆ ಎಷ್ಟು ಚಂದ ಅಲ್ವಾ. ಹೋದರೆ ಅಂತೂ ಮನಸ್ಸೇ ಬರಲ್ಲ ರಿಟರ್ನ್ ಬರೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ, ತಂಪಾಗಿರುತ್ತೆ. ಇನ್ನು ಮಳೆ ಬಂದಿದ್ದಕ್ಕಂತೂ ಇನ್ನೂ ತುಂಬಾ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ಕೂಡ ನೋಟಿಫಿಕೇಷನ್ ಬರುತ್ತೆ. ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.